ಹಾಯ್ ಎವ್ರಿವನ್. ಸೊ ಐ ಆಮ್ ಬ್ಯಾಕ್ ಆ್ಯಂಡ್ ತುಂಬ ದಿನ ಆಗಿತ್ತು ನಾನು ವ್ಲಾಗ್ಸ್ ಅಪ್ಲೋಡ್ ಮಾಡಿ ಆ್ಯಂಡ್ ನನ್ನ ಟ್ರಾವೆಲ್ ಕಾಂಟೆಂಟ್ನ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಹಿಯರ್ ಐ ಆಮ್ ಬ್ಯಾಕ್ ಅಗೇನ್. ಸೊ ನನ್ನ ಪರ್ಸ್ನಲ್ ಲೈಫಲ್ಲಿ ತುಂಬಾ ಅಪ್ಗ್ರೇಡ್ಸ್ ಆಯಿತು ರೀಸೆಂಟ್ಲಿ ಆ್ಯಂಡ್ ಒನ್ ಆಫ್ ದ ಇಂಪಾರ್ಟೆಂಟ್ ಆ್ಯಂಡ್ ಬ್ಯೂಟಿಫುಲ್ ಮೂಮೆಂಟ್ ಆಫ್ ಎವ್ರಿ ಒನ್ಸ್ ಲೈಫ್ ಅಂದರೆ ಮದುವೆ. ಸೊ ರೀಸೆಂಟ್ಲಿ ಐ ಗಾಟ್ ಮ್ಯಾರಿಡ್ ಆ್ಯಂಡ್ ಐ ಗಾಟ್ ಸಮ್ ಒನ್ ಟು ಟ್ರಾವೆಲ್ ಫಾರ್ ಹೋಲ್ ಮೈ ಲೈಫ್. ಇವಾಗ ಎಸ್, ಟ್ರಾವೆಲ್ ಅಂತಲೇ ನಾನೊಂದು ತುಂಬ ವೆದರ್ಗೆ ಬ್ಯೂಟಿಫುಲ್ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಈ ವೆದರ್ಗೆ ಆ ಪ್ಲೇಸ್ ಅಂತೂ ಸಖತ್ತಾಗಿರುತ್ತೆ. ಆ್ಯಂಡ್ ಎಸ್, ಒಂದು ಹಿಂಟ್ ಕೊಡ್ತೀನಿ, ಇಟ್ಸ್ ಅನದರ್ ಸ್ನೋ ವಂಡರ್ಲ್ಯಾಂಡ್ ಅಂತ ಹೇಳ್ಬೋದು. ನೋಡೋಣ ನನ್ನ ಜರ್ನಿ ಹೇಗೆ ಮಾಡ್ತೀನಿ, ಏನು ಮಾಡ್ತೀನಿ ಅಂತ. ಮಾರ್ನಿಂಗ್ 3 AM ನಾವು ಮನೆಯಿಂದ ಹೊರಟಿದ್ದು. ಸೊ ನಮ್ಮಮ್ಮಗೆ ಬಾಯ್ ಹೇಳ್ತಾ ಆ್ಯಂಡ್ ನೀವೆಲ್ಲರೂ ಹಾಯ್ ಹೇಳಿ ಅವರಿಗೆ. ಸೊ ನಾವು ಏರ್ಪೋರ್ಟ್ ಕಡೆಗೆ ಟ್ರಾವೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಿಮಗೆಲ್ಲರಿಗೂ ನಂತರನೇ ಎಕ್ಸ್ಪೀರಿಯನ್ಸ್ ಆಗಿದೆನಾ? ಅರ್ಲಿ ಮಾರ್ನಿಂಗ್ ಫ್ಲೈಟ್ ಇದೆ, ರಾತ್ರಿ ಎಲ್ಲ ನಿದ್ದೆ ಬರೋಲ್ಲ ಟೆನ್ಷನ್ಗೆ, ಆ್ಯಂಡ್ ಪ್ಯಾಕಿಂಗಲ್ಲಿ ಏನು ಮಿಸ್ ಔಟ್ ಮಾಡಿದ್ದೀವಿ ಅಂತ ಸಮ್ ಕಾರ್ನರ್ ಆಫ್ ಅವರ್ ಮೈಂಡ್ ಯಾವಾಗಲೂ ಯೋಚನೆ ಮಾಡ್ತಿರುತ್ತೆ. ಆ್ಯಂಡ್ ದಿಸ್ ಈಸ್ ವಾಟ್ ಐ ವಿಲ್ ಬಿ ಫೀಲಿಂಗ್. ಅರ್ಲಿ ಮಾರ್ನಿಂಗ್ ಫ್ಲೈಟ್ ಇದೆ, 5:30 ಫ್ಲೈಟ್ ಹಿಡಿದು ನಾವು ಆಲ್ರೆಡಿ ಲೇಟ್ ಆಗಿಬಿಟ್ಟಿದ್ವಿ. ಲಾಸ್ಟ್ ಬೋರ್ಡಿಂಗ್ ಕಾಲ್ ಆಗ್ತಿತ್ತು ನಮ್ಮ ಏರಿಗೆ, ಯಾವ್ದು ಫ್ಲೈ ಮಾಡ್ತಿದ್ವೋ ಆ ಫ್ಲೈಟಿಗೆ. ಸಮ್ಹೌ ವಿ ಮ್ಯಾನೇಜ್. ನಮ್ಮ ಫೈನಲ್ ಬೋರ್ಡಿಂಗ್ ಕಾಲ್ ಮುಗಿಯೋ ಮುಂಚೆನೇ ನಾವು ಏರ್ಪೋರ್ಟ್ ರೀಚ್ ಆದ್ವಿ. ಆ್ಯಂಡ್ ಎಸ್, ದಟ್ ಈಸ್ ಮೈ ಬೆಟರ್ ಹಾಫ್. ಬೇಗ ನಮ್ಮ ಲಗೇಜ್ ಚೆಕ್-ಇನ್ ಹಾಕಿ ಸೆಕ್ಯೂರಿಟಿ ಚೆಕ್-ಇನ್ ಮುಗಿಸಿ ಓಡ್ಕೊತ ಹೋದ್ವಿ ಲಿಟ್ರಲಿ ಫ್ಲೈಟ್ ಕ್ಯಾಚ್ ಮಾಡಲಿಕ್ಕೆ ಮಾರ್ನಿಂಗು. ಕಣ್ಣು ಮಾತ್ರ ನೋಡಿ ನಿದ್ದೆ ಸರಿಯಾಗಿಲ್ಲ, ಟಯರ್ಡು. ಹೋಗಲ್ ಸಾಕೊಂಡ್ಬಿಡ್ತೀನಿ. ಹೆಂಗೆ ಅನ್ನಿಸ್ತಿದೆ? ತುಂಬ ಟಯರ್ಡ್ ಆಗಿದೆ, ಸ್ವಲ್ಪ ರೆಸ್ಟ್ ಮಾಡಬೇಕು. ಹೆಂಗೆ ಅನಿಸ್ತಿದೆ? ಜಾಲಿ 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 ದ ಫಸ್ಟ್ ಟ್ರಿಪ್ ವಿತ್ ಯು, ಅದಕ್ಕೆ ಜಾಲಿ. वेरी मच एक्साइटेड. लाइफ वेस्ट में एक बत्ती लगी है जो बैटरी के पानी से जू जाने पर जलती है. And this is how we started our journey. Log on to desirology.airindia.com. Please refer to our in-flight magazine Namaste.ai for special announcements from the Government of India. Kindly contact our cabin crew for any other. ಬ್ಯೂಟಿಫುಲ್ ಅರ್ಲಿ ಮಾರ್ನಿಂಗ್ ಸನ್ರೈಸ್ ವ್ಯೂ ನೋಡ್ತಾ ನಾವು ರೀಚ್ ಆಗಿದ್ದು ನಮ್ಮ ಫಸ್ಟ್ ಪಾಯಿಂಟ್ ಡೆಲ್ಲಿಗೆ. ಡೆಲ್ಲಿ ಏರ್ಪೋರ್ಟ್ ಅಂತೂ ಆಸಮ್ ಆಗಿರುತ್ತೆ ಆ್ಯಂಡ್ ಮೆಟ್ರೋ ಕನೆಕ್ಟಿವ್ ಕೂಡ ಗೊತ್ತಿರೋರಿಗೆ ಗೊತ್ತಿಲ್ಲದೆ ಇರೋರ್ಗು ನೀವು ಕೇಳ್ಕೊಂಡು ಮೆಟ್ರೋನಲ್ಲಿ ಟ್ರಾವೆಲ್ ಮಾಡ್ಬೋದು. ಡೆಲ್ಲಿಲಿ ಮೆಟ್ರೋಲಿ ಟ್ರಾವೆಲ್ ಮಾಡಿದರೆ ವೆರಿ ಈಸಿ ವೇ. ಹೀಗೆ ಇಂಡಿಯಾ ಗೇಟ್ ಮುಂದೆ ಒಂದು ರೌಂಡ್ ಹಾಕಿ ನಾವು ರೀಚ್ ಆಗಿದೆ ಒನ್ ಆಫ್ ದ ಅಮೇಝಿಂಗ್ ಪ್ಲೇಸ್, ಲೋಟಸ್ ಟೆಂಪಲ್. ಇರಾನಿಯನ್ ಆರ್ಕಿಟೆಕ್ಚರಲ್ಲಿರುವ ಈ ಲೋಟಸ್ ಟೆಂಪಲ್ಲು 1977 ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ 1986 ಇದ್ರ ಕನ್ಸ್ಟ್ರಕ್ಷನ್ ಮುಗಿಯುತ್ತೆ. ಪ್ಯೂರಿಟಿ, ಪೀಸ್ ಮತ್ತು ಇಂಡಿಯನ್ ಕಲ್ಚರ್ಗೆ ಡೆಡಿಕೇಟ್ ಆಗಿರುವ ಈ ಟೆಂಪಲ್ಲು ಎಲ್ಲ ಧರ್ಮದವ್ರಿಗೆ ಓಪನ್ ಇರುತ್ತೆ. ಒಳಗಡೆ ಹೋದರೆ ಪ್ಯೂರ್ಲಿ 10 ಮಿನಿಟ್ಸ್ ನೀವು ಮೆಡಿಟೇಷನ್ ಮಾಡಿದ್ರೆ ಕಾಮ್ನೆಸ್ ಮತ್ತು ಪೀಸ್ನ ನೀವು ಆರಾಮಾಗಿ ಅನುಭವಿಸ್ಬೋದು. ಅಷ್ಟು ಚೆನ್ನಾಗಿದೆ ಲೋಟಸ್ ಟೆಂಪಲ್ಲು. ಸೊ ಇದಾಗಿತ್ತು ನಮ್ಮ ಲೋಟಸ್ ಟೆಂಪಲ್ ಹಾಗೂ ಡೆಲ್ಲಿಗೆ ಬಂದಿದ್ದ ಜರ್ನಿ. ಸೊ ಇಲ್ಲಿಂದ ನಾವು ಎಲ್ಲಿಗೆ ಹೋದ್ವಿ, ಏನು ಮಾಡಿದ್ವಿ ಅಂತ ನಾನು ಮುಂದಿನ ವ್ಲಾಗಲ್ಲಿ ಹೇಳ್ತೀನಿ. ಅಂಟಿಲ್ ದೆನ್ ಸಿ ಯು ಆಲ್.